ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಈ ದಿನ ನಾವು ಬೀಡ್ಸ್ ಚೇಂಜಬಲ್ ಇಯರಿಂಗ್ನ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿದೆ ಇದು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಕೆಲವರು ಕಮೆಂಟ್ ಮಾಡಿದರು ಇನ್ನೊಂದು ಸತಿ ಮಾಡಿ ಅಂತ. ಅದಕ್ಕೆ ಕ್ಲಿಯರಾಗಿ ಈ ವಿಡಿಯೋವನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಪಿಕ್ಚರಲ್ಲಿ ಕಾಣ್ತಾ ಇರೋ ಥರನೇ ತುಂಬ ಸೂಪರಾಗಿದೆ. ವಿತ್ ಪೆಂಡೆಂಟ್ ಸೆಟ್ ಇರುತ್ತೆ. ಇದಕ್ಕೆ ನಾವು ಯಾವ ರೀತಿ ಬೀಡ್ಸ್ ಬೇಕಾದರೂ ಹಾಕ್ಕೋಬೋದು. ನಮ್ಮ ಡ್ರೆಸ್ ಮ್ಯಾಚಿಂಗು, ಸ್ಯಾರಿ ಮ್ಯಾಚಿಂಗು ಯೂಸ್ ಮಾಡ್ಬೋದು. ತುಂಬ ಹೆವಿ ಜ್ಯುವೆಲ್ರಿ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲದವರು ಈ ಥರ ಚಿಕ್ಕದಾಗಿ ತೊಗೊಂಡು ಇದನ್ನು ಬೀಡ್ಸ್ ಚೇಂಜ್ ಮಾಡಿ ಹಾಕ್ಕೊಬೋದು. ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ? ನಾನು ಇನ್ನೊಂದು ಜುಮ್ಕಾ ಇಯರಿಂಗು ಸಹ ತೋರಿಸಿದ್ದೆ, ಅದು ಸ್ಟೋನ್ ಚೇಂಜಬಲ್ ಇಯರಿಂಗು. ಅದು ಸಹ ನನ್ನ ಚಾನಲಲ್ಲಿದೆ, ಹೋಗಿ ನೀವು ನೋಡ್ಬೋದು. ಇದು ಬೀಡ್ಸ್ ಮಾತ್ರ ಇರುತ್ತೆ, ಕೆಳಗಡೆ ಕ್ರಿಸ್ಟಲ್ ಸ್ಟೋನ್ ಇದೆಲ್ಲ ಅದನ್ನು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಕ್ರಿಸ್ಟಲ್ ಸ್ಟೋನ್ನೇ ಯೂಸ್ ಮಾಡ್ಕೊಳ್ತೀನಿ ಎಲ್ಲದಕ್ಕೂ. ಇದು ಹವಳಮಣಿ, ಅವರು ಅದ್ರ ಜೊತೆಗೆ ಬಂದಿತ್ತು. ಈಗ ನೋಡಿ ಇಲ್ಲಿ ನೋಡಿ ಬ್ಲ್ಯಾಕ್ ಕ್ರಿಸ್ಟಲ್ ಸ್ಟೋನ್ನ ನಾನು ಹಾಕಿದ್ದೀನಿ. ನೋಡಿ ಒಂದು ಎಕ್ಸ್ಟ್ರಾ ಬೀಡ್ ಇದೆ. ಸೊ ನಾವು ಯಾವ ಥರ ಬೀಡ್ಸ್ ಬೇಕಾದ್ರೆ ಹಾಕೋಬೋದು. ಇದು 8 mm ಬೀಡನ್ನ ನಾನಿಲ್ಲಿ ಯೂಸ್ ಮಾಡ್ತೀನಿ. 10 mm ಬೀಡನ್ನು ಸಹ ನಾವು ಯೂಸ್ ಮಾಡ್ಬೋದು. ಸ್ವಲ್ಪ ಹೆವಿ ಆಗುತ್ತೆ. ಇಲ್ಲ ಅಂದರೆ ನೀವು ಪೆಂಡೆಂಟಿಗೆ 10 mm ಬೀಡನ್ನ ಯೂಸ್ ಮಾಡ್ಬೋದು. ಇಯರಿಂಗಿಗೆ 8 mm ಬೀಡನ್ನ ಯೂಸ್ ಮಾಡ್ಬೋದು. ಆ ರೀತಿ ಡಿಫ್ರೆಂಟಾಗೂ ಯೂಸ್ ಮಾಡ್ಬೋದು. ಅದು ನನ್ನ ಹತ್ರ ಒಂದು ಸೆಟ್ ಇದೆ, ಅದರಲ್ಲಿ ನಾನು ತೋರಿಸ್ತೀನಿ ನಿಮಗೀಗ. ನೋಡಿ ಇಲ್ಲಿ ಈ ಸೆಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಬೀಡ್ ಸ್ವಲ್ಪ ದೊಡ್ಡದಿದೆ, ಅದು 10 mm ಇದೆ, ಮಿಕ್ಕಿದವು 8 mm ಇದೆ. ಓಕೆ, ನಾನು ಇದನ್ನೇನು ಮಾಡ್ತೀನಿ, ಈ ಸೆಟ್ಟಲ್ಲಿ ಮಾತ್ರ ನಾನು ಇದು ನೇರಳೆ ನೀಲಿ ಕಲರ್ ಇದೆ, ವಿಡಿಯೋದಲ್ಲಿ ಹೇಗೆ ಕಾಣಿಸಿದೆ ಗೊತ್ತಾಗ್ತಿಲ್ಲ. ಸೊ ಪೆಂಡೆಂಟಿಗೆ ನಾವು ಅದಕ್ಕೆ ಕೆಳಗಡೆದು ಒಂದು ದೊಡ್ಡ ಮಣಿ 10 mm ಬೀಡನ್ನ ಯೂಸ್ ಮಾಡ್ತೀನಿ, ಮತ್ತು ಇಯರಿಂಗಿಗೆ ಸಣ್ಣದಾಗ್ತೀನಿ. ಇದನ್ನು ನಾನು ಇಯರಿಂಗ್ ಹಾಕಿರೋ ವಿಡಿಯೋ ನನ್ನ ಹಳೆ ವಿಡಿಯೋದಲ್ಲಿ ಇದೆ, ಬೀಡ್ಸ್ ಚೇಂಜಬಲ್ ಇಯರಿಂಗ್ ಅಂತ ಒಂದು ವಿಡಿಯೋದಲ್ಲಿದೆ, ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ನೋಡಿ ಪೆಂಡೆಂಟಿಗೆ ಈ ರೀತಿ ಹಿಂದ್ಗಡೆ ಹುಕ್ ಬರುತ್ತೆ, ಈ ಥರ ನೋಡಿ ಗೊತ್ತಾಗುತ್ತೆ. ಅಲ್ಲಿ ನಾವು ಚೈನ್ ಹಾಕ್ಬೋದು. ಸೊ ಅದು ಚೈನ್ ಹಾಕ್ದಾಗ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಕೊಂಬರೋಣ. ನೋಡಿ ಇಲ್ಲಿ ಚೈನಿಗೆ ಹಾಕಿದ್ದೀನಿ ನಾನು ಪೆಂಡೆಂಟ್ನ. ನೋಡಿ ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಚೈನಿಗೆ ಹಾಕಿದ್ರೆ ಈ ಥರ ಕಾಣುತ್ತೆ. ಸೊ ನಾವು ಡ್ರೆಸ್ ಮ್ಯಾಚಿಂಗು ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೋದು. ಸೂಪರಾಗಿ ಕಾಣ್ತಿದೆ ಅಲ್ವಾ? ಈ ಚೈನಿ ಹಾಕೋದಕ್ಕೆ ನೋಡಿ ಹಿಂದ್ಗಡೆ ಈ ರೀತಿ ಹುಕ್ ಇರುತ್ತೆ ಅದಕ್ಕೆ. ಓಕೆ, ಹಿಂದ್ಗಡೆ ಹುಕ್ ಇರುತ್ತೆ, ಅದಕ್ಕೆ ನಾವು ಹಾಕಿದ್ರೆ ಆಯಿತು. ಕೆಳಗಡೆ ಬೀಡ್ಸ್ ಚೇಂಜ್ ಮಾಡ್ಕೋಬೋದು. ತುಂಬ ಸಿಂಪಲ್ಲು. ಎಲ್ಲದು ಕೆಳಗಡೆ ಬೀಡ್ಗೂ ಸಹ ಸ್ಕ್ರೂ ಇರುತ್ತೆ, ಮೇಲ್ಗಡೆ ಇಯರಿಂಗ್ ಹಾಕೋದ್ಲಿಗೂ ಸಹ ಸ್ಕ್ರೂ ಇರುತ್ತೆ, 2 ಸ್ಕ್ರೂ ಇರುತ್ತೆ. ನೋಡಿ ಇಯರಿಂಗು ಹಿಂಗೆ ಕಾಣುತ್ತೆ, ಚೆನ್ನಾಗಿದೆ ಅಲ್ವಾ? ಸೊ ನೀವು ಸಹ ಇದನ್ನು ಟ್ರೈ ಮಾಡ್ಬೋದು. ಯಾರು ಗೋಲ್ಡ್ ಜ್ಯುವೆಲರಿನೇ ವೇರ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಹಾಕಲ್ಲ, ಅವರಿಗೆ ಡೈಲಿಗೆ ಡ್ರೆಸ್ ಮ್ಯಾಚಿಂಗ್ ಹಾಕೋದಕ್ಕೆ ಕಾಲೇಜಿಗೆ ಹುಡುಗಿಯರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕೆಲಸಕ್ಕೆ ಹೋಗೋರಿಗೆಲ್ಲ ಸಿಂಪಲ್ಲಾಗಿ ಡೈಲಿ ವೇರ್ ಮಾಡ್ಬೋದು. ಫಂಕ್ಷನಿಗೆ ಅಂದರೆ ನಾವು ಹೆವಿ ಹಾಕ್ತೀವಿ, ಇದು ಅಷ್ಟು ಹೆವಿನೂ ಇಲ್ಲ, ಮತ್ತು ನಮಗೆ ಮ್ಯಾಚಿಂಗು ಸಹ ಆಗುತ್ತೆ. ಈಗೆಲ್ಲರೂ ಮ್ಯಾಚಿಂಗ್ ನೋಡಿದಾರಲ್ಲ, ನೋಡಿ ಇಷ್ಟು ಸ್ಟೋನ್ ನನ್ನ ಹತ್ರ ಇದೆ. ನಾನು ಹೆಚ್ಚಾಗಿ ಕ್ರಿಸ್ಟಲ್ ಬೀಡ್ನೇ ಯೂಸ್ ಮಾಡ್ತೀನಿ, ಅದೇ ತುಂಬ ಚೆನ್ನಾಗಿ ಕಾಣುತ್ತೆ. ಬೇರೆ ನನ್ನ ಹತ್ರ ಹವಳಮಣಿನೂ ಸಹ ಇದೆ, ಅದು ಅದ್ರ ಜೊತೆಗೆ ಬಂದಿತ್ತು, ಕೊಟ್ಟಿದ್ರು ಅವರೇನೆ. ಮಿಕ್ಕಿದವೆಲ್ಲ ನೋಡಿ ಕಲರ್ ಆಗಿದೆ, ಡಿಫ್ರೆಂಟ್ ಟೈಪ್ಸ್ ಇದೆ. ಅಲ್ಲಿ ಮೇಲ್ಗಡೆ ವೈಟ್ ಕಲರು ಸ್ವಲ್ಪ ಡಿಫ್ರೆಂಟ್ ಇದೆ. ಮತ್ತು ನಾವು ಯಾವುದಾದ್ರು ಮಣಿಗಳಿದ್ದರೆ ಮನೆಯಲ್ಲಿ, ಸೊ ಅದನ್ನು ಬಿಸಾಡೋ ಬದಲು ಯೂಸ್ ಮಾಡ್ಬೋದು. ನೋಡಿ ಎಲ್ಲ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಅದು ಯಾಕೆ ಪಿನ್ನಲ್ಲಿ ಹಾಕಿದ್ದೀನಿ ಅಂದರೆ ಮಿಸ್ ಆಗಿಬಿಡುತ್ತೆ, ಅಲ್ಲಿ ಇಲ್ಲಿ ಹೋಗಿಬಿಡ್ತವೆ ಅಂಥೇಳಿ ಎಲ್ಲದೂ ಒಂದು ಪಿನ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ ಇದನ್ನು ಹಾಕೋದು ಹೇಗೆ ಅಂತ ನಾನೀಗ ತೋರಿಸ್ತೀನಿ. ನೋಡಿ ಕೆಳಗಡೆ ಒಂದು ಪಾಯಿಂಟ್ ಇರುತ್ತೆ, ಅಂದರೆ ಡ್ರಾಪ್ ಥರ. ಸೊ ಅದಕ್ಕೆ ನಾನಿಲ್ಲಿ ಬ್ಲೂ ಕಲರ್ ಬೀಡನ್ನ ತೆಗಿದ್ದೀನಿ. ನೋಡಿ ಪಿನ್ನಲ್ಲಿ ನಮಗೆ ತೆಗಿಯೋದಕ್ಕೂ ಈಸಿ, ಸ್ಟೋರ್ ಮಾಡೋದಕ್ಕೂ ಈಸಿ. ನಾನು ಹಿಂದ್ಗಡೆ ಪಿನ್ನಿಗೆ ಹೋಲ್ ಇರುತ್ತಲ್ಲ, ಅದರಲ್ಲಿ ಒಂದು ಎಲಾಸ್ಟಿಕ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಕೆಳಗಡೆ ಇದನ್ನು ಥ್ರೆಡ್ ಇರುತ್ತೆ, ಅದನ್ನು ಹಿಂಗೆ ತಿರ್ಸಿದ್ರೆ ಅದು ಓಪನ್ ಆಗುತ್ತೆ. ಟೈಟ್ ಕೂತ್ಕೊಂಡಿರುತ್ತೆ, ಬಿದ್ದೋಗೋ ಚಾನ್ಸೇ ಇಲ್ಲ, ಅಷ್ಟು ಗ್ರಿಪ್ ಇದೆ ಇದು. ಮತ್ತು ಲೆಂತ್ ಇದೆ ಅದ್ರ ಸ್ಟಿಕ್. ಸೊ ಹಾಗಾಗಿ ಎಲ್ಲೂ ಉದ್ರಲ್ಲ. ನೋಡಿ ಎಷ್ಟು ರೌಂಡ್ ತಿರ್ಸಿದ್ರು ಇದೆ ಅಲ್ವಾ, ಇಷ್ಟುದ ಇದೆ. ಬೀಡ್ ಹಾಕಿ ಇನ್ನೂ ಎಕ್ಸ್ಟ್ರಾ ಹೋಗುತ್ತೆ ಅಷ್ಟೇ. ನೋಡಿ ಈ ರೀತಿ ಇದೆ, ಓಪನ್ ಮಾಡೋದು ನೋಡಿ ಇಷ್ಟುದೇ ಇದೆ ಕೆಳಗಡೆ ಸ್ಟಿಕ್. ಸೊ ಇದನ್ನು ಹಾಕಿದ್ರೆ ಅಷ್ಟೇ, ಮುಗೀತು ಅಷ್ಟೇ ಜೋಡಿಸೋದು. ಆ ಒಂದು ಸ್ಟಿಕ್ಕಿಗೆ ನೋಡಿ ಬೇರೆ ಕಲರ್ ಬೀಡನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ಥ್ರೆಡ್ ಹಾಕೋದು ತುಂಬ ಈಸಿ. ನೋಡಿ ಈ ಥರ ಇಷ್ಟುದ್ದ ಇದೆ ನೋಡಿ, ಮಣಿ ಹಾಕಿಬಿಟ್ಟು ಅಷ್ಟುದ್ದ ಇದೆ.
ಅಷ್ಟೇ ಅದರೊಳಗೆ ಹೋಗುತ್ತೆ. ಸೊ ಹಾಗಾಗಿ ಮಣಿ ಎಲ್ಲೂ ಉದುರೋಗೋ ಚಾನ್ಸೇ ಇಲ್ಲ. ತುಂಬ ಗಟ್ಟಿಮುಟ್ಟಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು. ಅಲ್ಲಿ ಸಿಕ್ಕಾಗಂತೂ ನಂಗೆ ತುಂಬ ಖುಷಿ ಆಯಿತು ನೋಡಿ. ಯಾಕಂದರೆ ನಾನು ತುಂಬ ಕಲರ್ ಮ್ಯಾಚಿಂಗ್ ಹಾಕ್ತೀನಿ, ನನಗೆ ಜಾಸ್ತಿ ಅದ್ರ ಹುಚ್ಚಿದೆ. ಸೊ ಅದಕ್ಕೆ ನನಗಿದು ಸಖತ್ತಾಗಿದೆ. ಮತ್ತು ನನಗೆ ಆರ್ಟಿಫಿಷಿಯಲ್ ಹಾಕಿದ್ರೆ ಸ್ವಲ್ಪ ಕಿವಿಯೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗೋಲ್ಡಲ್ಲೇ ಈ ರೀತಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ಬೇರೆ ಬೇರೆ ಡಿಸೈನು ಸಹ ಸಿಗುತ್ತಂತೆ. ಅವ್ರ ಅಂಗಡಿಯವ್ರು ಹೇಳಿದ್ರು ಪಿಕಾಕು ಬರುತ್ತಂತೆ, ಬೇರೆ ಬೇರೆ ಅಂದರೆ ಮೇಲ್ಗಡೆ ನಂದು ಎಲೆ ಶೇಪ್ ಇದೆಲ್ಲ ಸ್ವಲ್ಪ ಬೇರೆ ಥರ ಇದೆ ನೋಡಿ. ಎಲ್ಲ ಥರ ಮಾಡಿ. ಈಗ ಇನ್ನೊಂದಕ್ಕೆ ನೋಡಿ ನಾನು ಗ್ರೀನ್ ಕಲರ್ ಹಾಕಿ ತೋರಿಸ್ತೀನಿ. ಒಂದೊಂದಕ್ಕೆ ಒಂದೊಂದು ಕಲರ್ ಹಾಕ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ. ಇದು ಬ್ಲ್ಯಾಕ್ ಎಲ್ಲದು ಹಾಕಿಟ್ಟಿದ್ದೆ. ಸೊ ಇದನ್ನು ತೆಗೆದ್ಬಿಟ್ಟು ಈಗ ಗ್ರೀನ್ ಹಾಕ್ತೀನಿ. ಇದು ಮೇಲ್ಗಡೆ ಡಿಸೈನ್ ಇದೆಲ್ಲ ಅದು ಎಲೆ ಥರ ಶೇಪ್ದು ಬರುತ್ತೆ, ಮತ್ತು ನವಿಲ್ ಶೇಪಲ್ಲೂ ಬರುತ್ತೆ. ಸೊ ಬೇರೆ ಬೇರೆ ಥರ ಸಿಗುತ್ತೆ. ನಾನು ಹೋದಾಗ ಇದು ರೆಡಿ ಇತ್ತು. ಸೊ ನನಗೆ ಬೇಕಿತ್ತು, ನೋಡಿದ ತಕ್ಷಣ ಬಿಡೋಕ್ಕೆ ಮನಸ್ಸಾಗಿಲ್ಲ. ಸೊ ತೊಗೊಂಬಿಟ್ಟೆ. ನೀವು ಹೇಳಿಬಿಟ್ಟು ಬೇರೆದು ಮಾಡಿಸ್ಬೋದು. ಅವ್ರಿಗೆ ಹೇಳಿದ್ರೆ ಅವ್ರು ಬೇರೆ ಮಾಡಿಕೊಡ್ತಾರೆ, ಬೇರೆ ಡಿಸೈನ್. ನಾನು ಸ್ವಲ್ಪ ಮೇಲ್ಗಡೆ ಚೂಪ ಥರ ಇತ್ತು. ಓಕೆ, ನನಗೆ ಇದು ಇಷ್ಟ ಆಯಿತು, ತೊಗೊಂಡೆ. ಇದರಲ್ಲಿ ನವಿಲ್ದು ತುಂಬ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿ ಕಾಣುತ್ತೆ. ನಾನು ಅದ್ರದ್ದು ಒಂದು ಫೋಟೋ ಇದೆ, ಈಗ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ತೋರಿಸಿದ್ದೀನಿ. ನವಿಲ್ ಶೇಪು ತುಂಬ ಚೆನ್ನಾಗಿದೆ ಅಲ್ವಾ. ಅದು ಸೇಮ್ ಇದೇ ಥರ. ಇನ್ನು ಬೇರೆ ಬೇರೆ ಥರ ಡಿಸೈನ್ಸು ಬರುತ್ತೆ. ಈಗ ಸದ್ಯಕ್ಕೆ ನಾನು ನಿಮಗೆ ಅದನ್ನು ತೋರಿಸ್ದೆ. ಓಕೆ, ಕಿವಿಗೆ ಹಾಕಿದಾಗ ಯಾವ ಥರ ಕಾಣುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ನಾನು 3 ಕಲರ್ ಹಾಕಿದ್ದೀನಿ. ಬ್ಲೂ, ಗ್ರೀನ್ ಮತ್ತು ಪೆಂಡೆಂಟಿ ಗ್ರೀನ್ ಹಾಕಿದ್ದೀನಿ. ಅದು ಒಂದು ಬ್ಲ್ಯಾಕು ಒಂದು ಬ್ಲೂ ಕಾಣಿಸ್ತಿರ್ಬೋದು ನಿಮಗೆ. ಕ್ಲಿಯರಾಗಿ ಅನಿಸ್ತಾ ಇದೆ ನೋಡಿ, ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಅಲ್ವಾ. ಸೊ ಇದು ಕಿವಿಗೆ ಹಾಕ್ತಾ ಹೇಗೆ ಕಾಣುತ್ತೆ ಅಂತ ನೋಡೋಣ ನೋಡಿ. ಇಲ್ಲಿ ಸೈಡಲ್ಲಿ ಒಂದು ಫೋಟೋ ಹಾಕಿದ್ದೀನಿ, ನಾನು ವೇರ್ ಮಾಡಿರೋದು. ಇಯರಿಂಗ್ ಕಿವಿಗೆ ವೇರ್ ಮಾಡಿದಾಗ ಈ ರೀತಿ ಕಾಣುತ್ತೆ ನೋಡಿ. ಚೆನ್ನಾಗಿ ಕಾಣುತ್ತಲ್ವ, ಕಲರಾಗಿ ಕಾಣುತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಚೈನಿಗೆ ಹಾಕಿದಾಗ ಈ ರೀತಿ ಕಾಣುತ್ತೆ. ಇದನ್ನು ಸಹ ನಿಮಗೆ ಇರಲಿ ಅಂತ ಒಂದು ಫೋಟೋ ಹಾಕಿದೆ. ಸೊ ಇದೇ ಥರ ನಾವು ಅದನ್ನು ರಿಮೂವ್ ಮಾಡಿ ಹಾಕುವಂಥದ್ದು. ತುಂಬ ಈಸಿ ಅಲ್ವಾ. ನಾನು ಅದಕ್ಕೆ ಎಲ್ಲೂ ಮಿಸ್ ಆಗಬಾರ್ದಂತಹ ಒಂದು ಎಲಾಸ್ಟಿಕ್ ಥ್ರೆಡ್ಡಿಗೆ ಪಿನ್ಗಳನ್ನು ಜೋಡಿಸಿ ಅದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಈಗ ನೋಡಿ, ಹವಳ ಬೀಡ್ಸ್ನ ಹಾಕ್ತೀನಿ. ಇದು ಸೂಪರಾಗಿ ಕಾಣುತ್ತೆ ಮಾತ್ರ. ಹವಳ ತುಂಬ ಚೆನ್ನಾಗಲ್ವಾ ಗೋಲ್ಡ್ ಜೊತೆ. ಸೊ ಇದು ಅದ್ರ ಜೊತೆಗೆ ಬಂದಿತ್ತು. ಅವರು ಕೆಲವೊಂದು ಬೀಡ್ಸ್ನ ಕೊಡ್ತಾರೆ, ಅದಕ್ಕೆ ಚಾರ್ಜ್ ಮಾಡ್ತಾರೆ. ಎಷ್ಟು ಅಂತ ನನಗೆ ಅಷ್ಟು ಟೋಟಲಾಗಿ ಹೇಳಿದ್ರು. ಎಕ್ಸ್ಟ್ರಾ ಬೀಡಿಗೆ ತೊಗೊಂಡಿಲ್ಲ. ಇದಕ್ಕೆ ಒಂದು ಸೆಟ್ ಫ್ರೀ ಕೊಡ್ತಾರೆ, ಮತ್ತು ಎಕ್ಸ್ಟ್ರಾ ನಾವು ತೊಗೊಂಡ್ರೆ ಮಾತ್ರ ಅದಕ್ಕೆ ಚಾರ್ಜು. ಈ ಹವಳ ಬೀಡ್ಸಿಗೆ ನನಗೆ ಚಾರ್ಜ್ ಮಾಡಿಲ್ಲ. ಓಕೆ ನೋಡಿ. ಹಾಗೆಯೇ ಇದು 4.5 ಗ್ರಾಮ್ ಇದೆ. ಹೇಳೋದು ಮತ್ತೆ ಎಷ್ಟು ಗ್ರಾಮ್ ಇದೆ ಅಂತ ಕೇಳಿದ್ರಿ. 4.5 ಗ್ರಾಮ್ ಇದೆ, ಪೆಂಡೆಂಟ್ ಸೇರಿ. ಓಕೆ ನೋಡಿ, ಈ ಥರ ಡಿಫ್ರೆಂಟಾಗಿ ಹಾಕಿದ್ದೀನಿ. ಹವಳ ಬೀಡ್ಸ್ ಹಾಕಿದರೆ ಹಿಂಗೆ ಕಾಣುತ್ತೆ. ಕ್ರಿಸ್ಟಲ್ ಬೀಡ್ ಹಾಕಿದ್ರೆ ಈ ರೀತಿ ಕಾಣುತ್ತೆ. ಚೆನ್ನಾಗಿದೆ ಅಲ್ವಾ. ಸೊ ಇದನ್ನು ಹಳೆ ವೀಡಿಯೋದಲ್ಲಿ ಮಾಡಿದ್ದೀನಿ ಆಲ್ರೆಡಿ. ಇದು ತುಂಬ ಡೀಟೇಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲದೂ ಹಾಕಿ ತೋರಿಸಲಿಲ್ಲ, ತುಂಬ ವೀಡಿಯೋ ಇದೆಯಲ್ಲ ತುಂಬ ಲೆಂತಿ ಆಗುತ್ತೆ. ಕೆಲವೊಂದು ಮಾತ್ರ ನಾನು ನಿಮಗೆ ಹಾಕಿ ತೋರಿಸ್ದೆ. ಈಗ ಎಲ್ಲದೂ ಹವಳ ಬೀಡ್ಸ್ ಹಾಕಿದರೆ ಪೆಂಡೆಂಟು ಮತ್ತು ಇಯರಿಂಗ್ ಸೆಟ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಎಲ್ಲ ಹಾಕ್ತಾ ಕೂತ್ರೆ ತುಂಬ ಲೆಂತಿ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ನೋಡಿ ಹವಳ ಒಂದು ಹಾಕ್ತೀನಿ. ನೀವು ಅದನ್ನು ತಗೊಂಡ್ರೆ ನೀವು ವೇರ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಅದ್ರ ಯೂಸ್ ಏನು ಅಂತ. ಈ ಥರ ಒಂದು ಇಯರಿಂಗ್ ಇದ್ಬಿಟ್ರೆ ನಮಗೆ ಡ್ರೆಸ್ಸಿಗೆ ಕಲರ್ ಮ್ಯಾಚ್ ಆಗೋಂಗೆ ಬೀಡೊಂದಿನ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಗೋಲ್ಡಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ. ಈ ಥರ ಒಂದು ಸೆಟ್ಟು ಮತ್ತು ಹೆವಿ ಒಂದು ಜುಮ್ಕಾ ಸೆಟ್ಟಿಗೆ ಇಟ್ಕೊಂಡ್ರೆ ಸಾಕಾಗುತ್ತೆ. ನನ್ನ ಹತ್ರ ಜುಮ್ಕಾ ಸೆಟ್ಟಿಗೂ ಮ್ಯಾಚಿಂಗ್ ಇದೆ. ಈ ರೀತಿನೇ ಸ್ಟೋನ್ ಚೇಂಜಬಲ್ ಇದೆ ನೋಡಿ. ಹವಳಕ್ಕೆ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೂಪರಾಗಿ ಕಾಣ್ತಾ ಇದೆ. ಸ್ಟೋನ್ ಚೇಂಜಬಲ್ ಇಯರಿಂಗು ಸಹ ನನ್ನ ಹತ್ರ ಇದೆ ವಿತ್ ಜುಮ್ಕಾ. ಅದು ಆಲ್ರೆಡಿ ನನ್ನ ಚಾನಲಲ್ಲಿದೆ, ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಅದು ಸೂಪರಾಗಿ ಕಾಣುತ್ತೆ ನೋಡಿ. ಇಷ್ಟು ಬೀಡನ್ನ ಇಟ್ಕೊಂಡಿದ್ದೀನಿ. ವೈಟ್, ಬ್ಲ್ಯಾಕ್, ಬ್ಲೂ, ಗ್ರೀನ್, ಸ್ಕೈ ಬ್ಲೂ ಅಲ್ಲಿ ಲೈಟ್ ಡಾರ್ಕ್ ಇದೆ, ಯೆಲ್ಲೋ ಇದೆ, ರೆಡ್ ಇದೆ. ಸದ್ಯಕ್ಕೆ ಅಷ್ಟು ಕಲೆಕ್ಷನ್ ಇದೆ. ನಾನು ಮತ್ತೆ ಇನ್ನೂ ಕಲೆಕ್ಷನ್ ಮಾಡ್ತೀನಿ. ಲೈಟ್ ಪಿಂಕ್ ಇದೆ, ಡಾರ್ಕ್ ಪಿಂಕ್ ತೊಗೋಬೇಕು. ಸೊ ಇದರಲ್ಲಿ ನೋಡಿ ಲೈಟ್ ಪಿಂಕ್ ಎಲ್ಲ ಇದೆ, ಯೆಲ್ಲೋ ಇದೆ. ನನ್ನ ಹತ್ರ ಡಾರ್ಕ್ ಪಿಂಕ್ ಇಲ್ಲ, ಮೆರೂನ್ ಇಲ್ಲ, ಅದನ್ನು ತಗೋಬೇಕಷ್ಟೆ.
ನಾನು 8mm ಬೀಡನ್ನೇ ನಾನು ತೊಗೊಳ್ಳೋದು ಜಾಸ್ತಿ, ಅದಕ್ಕೆ ಕರೆಕ್ಟ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ತೂಕ ಆದಂಗೆ ಆಗುತ್ತಲ್ವ, ಅದಕ್ಕೆ ಕಿವಿಗೆ ಲೈಟ್ ವೆಯ್ಟಾಗಿರಲಿ ಅಂತ. ನೋಡಿ ತುಂಬ ಚೆನ್ನಾಗಿದೆ, ನೀವು ಸಹ ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಚಾನಲಲ್ಲಿ ಸ್ಟೋನ್ ಚೇಂಜಬಲ್ ಇಯರಿಂಗ್ದು ಸಹ ಇದೆ ವಿತ್ ಜುಮ್ಕ ಹೆವಿ. ಈಗ ಮದುವೆಗೆಲ್ಲ ಹೋಗೋದಾದ್ರೆ ನಾವು ಹೆವಿ ಆಗ್ತೀವಲ್ಲ ಅದಕ್ಕೆ. ಮತ್ತು ಇನ್ನೊಂದು ನೆಕ್ಲೆಸ್ ಸೆಟ್ಟು ಇದೆ, ಅದು ಸಹ ಸ್ಟೋನ್ ಚೇಂಜಬಲ್ಲೇ. ನಾನೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇನ್ನೊಂದು ವಿಡಿಯೋದ ಮೂಲಕ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋ ಹಾಕೋದಕ್ಕೆ ನನಗೆ ಖುಷಿ ಆಗುತ್ತೆ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮರ್ತುಬಿಟ್ಟಿದೆ, ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾವು ಸಿಗೋಣ ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಾನು ಇನ್ನೊಂದು ನೆಕ್ಲೆಸ್ ಸೆಟ್ ಇದೆ, ಅದನ್ನು ನಾನು ನಿಮಗೆ ಹಾಕ್ತೀನಿ. ಓಕೆ, ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.